ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅಶ್ವಿತಾ MS ವ್ಲಾಗ್ಸ್. ನಾವಿವತ್ತು ಏನು ನೋಡ್ತಾ ಇದ್ದೀನಿ, ಇದೇನು ಕಾಫಿ ಎಲ್ಲ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ, ಹೌದು, ಕಾಫಿ ಕುಯ್ಲು ಶುರು ಆಯಿತು. ಅರೇಬಿಕಾ ಎಲ್ಲ ಹಣ್ಣು ಆಗ್ತಾ ಇದೆ, ಹಾಗಾಗಿ ಕಾಫಿ ಕುಯಿಸ್ತಾ ಇದ್ದೀವಿ ನಮ್ಮ ತೋಟದಲ್ಲಿ. ಹಾಗೆ ಜನ ಕೂಡ ಸಿಗೋದು ಕಷ್ಟ ಆಗಿದೆ. ಹಾಗೆ ಕುಯಿಸ್ಲಿಲ್ಲ ಅಂದರೆ ಸ್ವಲ್ಪ ಹಣ್ಣು ಕಾಯಿ ಎಲ್ಲ ಇದೆ. ಹಾಗೆ ಕೆಲಸದವ್ರು ಬಂದಿದ್ದರು, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಕಾಫಿ ಕುಯ್ಯೋದಕ್ಕೆ ಹೋಗೋಕ್ಕೆ. ನೋಡಿ, ಹಗ್ಗ ಎಲ್ಲ ಕಟ್ಕೊಂಡು ಬುಟ್ಟಿ ಇಟ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದಾರೆ. ಹೀಗೆ ಕಾಫಿ ಕುಯಿಸ್ಲಿಲ್ಲ ಅಂದರೆ ಸರಿಯಾದ ಟೈಮಿಗೆ ಮಂಗಗಳೆಲ್ಲ ಬಂದು ಒಂದು ಬಿಡೋದಿಲ್ಲ, ಎಲ್ಲ ತಿಂದ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಅರೇಬಿಕಾ ಕಾಯಿ ಸ್ವಲ್ಪ ಕಾಯಿ ಇದ್ದು ಅದನ್ನು ಕಾಯಿ ಹಣ್ಣು ಎಲ್ಲ ಫುಲ್ ಕುಯಿಸ್ತಾ ಇದ್ದೀವಿ. ಜೊತೆಗೆ ಕಾಫಿ ಚಿಗುರನ್ನು ಕೂಡ ತೆಗೆಸ್ತಾ ಇದ್ದೀವಿ. ಚಿಗುರು ತೆಗೆಸ್ಲೇಬೇಕು. ಕಾಫಿ ಅಂದಮೇಲೆ ತುಂಬ ಕೆಲಸಗಳಿರುತ್ತೆ. ಸರಿಯಾದ ಟೈಮಿಗೆ ಚಿಗುರು ತೆಗಿಬೇಕು, ಗೊಬ್ಬರ ಹಾಕಬೇಕು, ಗಿಡ ಕಸಿ ಮಾಡಬೇಕು, ಹಾಗೆ ಕಳೆ ತೆಗಿಬೇಕು. ಸುಮಾರು ಕೆಲಸ ಇರುತ್ತೆ. ವರ್ಷ ಪೂರ್ತಿ ಕೆಲಸ ಮಾಡಿ ವರ್ಷದ ಕೊನೆಯಲ್ಲಿ ನಮಗೆ ಅದರಿಂದ ಫಸಲು ಬರುತ್ತೆ. ಹಾಗೆ ಅದನ್ನು ಕೊಯ್ದು ಅದನ್ನು ತುಂಬ ಸ್ಟೆಪ್ಸ್ಗಳಿರುತ್ತೆ. ಈಸಿಯಾಗಿ ಯಾವುದು ಸಿಗೋದಿಲ್ಲ. ವರ್ಷ ಪೂರ್ತಿ ಕೆಲಸ ಮಾಡಿಸ್ತಾನೆ ಇರುತ್ತೆ ಕಾಫಿ ತೋಟ ಅಂದಮೇಲೆ. ಹಾಗಾಗಿ ಜನ ಎಲ್ಲ ಬಂದು ಕುಯ್ತಾ ಇದ್ದಾರೆ. ಜನ ಸಿಗೋದು ತುಂಬಾ ಕಷ್ಟ. ಬೆಳಗ್ಗೆ 8:30 ಬರ್ತಾರೆ, ಮಧ್ಯಾಹ್ನ 2:00 ಹೋಗ್ತಾರೆ ನಮ್ಮ ಕಡೆ ಅಂತೂ. ಹಾಗೆ ಅವ್ರು ಮಾತಾಡಿದ ಸಂಬಳ ಕೊಡಲೇಬೇಕು. ಹಾಗೆ ಬಂದು ಕುಯ್ತಾ ಇದ್ದಾರೆ ನೋಡಿ. ಸ್ವಲ್ಪ ದಿನ ಆದಮೇಲೆ ರೋಬಸ್ಟು ಕೂಡ ಹಣ್ಣಾಗುತ್ತೆ. ಅರೇಬಿಕಾ ಸ್ವಲ್ಪ ಅರ್ಧಂಬರ್ಧ ಹಣ್ಣಾಗಿದೆ. ಕಾಯಿ ಹಣ್ಣು ಎರಡನ್ನೂ ಕುಯಿಸ್ತಾ ಇದ್ದೀವಿ. ಯಾಕಂದರೆ ಹಣ್ಣು ಜೊತೆಗೆ ಕಾಯಿ ಬಿಟ್ಬಿಟ್ರೆ ಅದು ಸ್ವಲ್ಪ ದಿನ ಹಣ್ಣಾಗುತ್ತೆ, ಕೊನೆಗೆ ಮಂಗನೇ ತಿಂದು ಖಾಲಿಯಾಗಿಬಿಡುತ್ತೆ. ಹಾಗಾಗಿ ಫಸಲು ನಮ್ಮ ಕೈಗೆ ಸಿಗೋದ್ರಲ್ಲಿ ಅಷ್ಟರಲ್ಲೇ ಇರುತ್ತೆ. ಹಾಗಾಗಿ ಹಣ್ಣು ಕಾಯಿ ಎರಡನ್ನೂ ಕುಯ್ಯಿರಿ ಅಂತ ಕುಯಿಸ್ತಾ ಇದ್ದೀವಿ. ಆಮೇಲೆ ನೋಡಿ, ಕುಯ್ದು ಎಲ್ಲ ಮೂಟೆಯಲ್ಲಿ ತೊಗೊಂಬರ್ತಾ ಇದ್ದಾರೆ. ಜಾಸ್ತಿ ಕಾಯಿನೇ ಇದೆ, ಯಾಕಂದರೆ ಹಣ್ಣು ಕಡಿಮೆ ಇದೆ, ಆದರೆ ಜಾಸ್ತಿ ಬಿಡೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲ ಹಕ್ಕಿ ಮತ್ತು ಮಂಗ ಎಲ್ಲ ತಿನ್ಕೊಂಡು ಹೋಗ್ಬಿಡುತ್ತೆ. ನೋಡಿ, ಕಾಯಿನೇ ಜಾಸ್ತಿ ಇದೆ, ಏನು ಮಾಡೋದಕ್ಕಾಗಲ್ಲ. ಹಾಗಾಗಿ ನೋಡಿ, ಸೊಪ್ಪು ಸದೆ ಎಲ್ಲ ಕೊಯ್ದಿದ್ದಾರೆ. ಅದನ್ನೆಲ್ಲ ಬೇರ್ಪಡಿಸ್ಬೇಕು, ಅದನ್ನು ಹರಡಬೇಕು. ಇನ್ನು ತುಂಬ ಹಣ್ಣಾಗಿರೋದನ್ನ ಅರೇಬಿಕಾನ ಪಲ್ಪರ್ ಮಾಡ್ಬೋದು. ಬಟ್ ನಮ್ಮ ಕಡೆ ಅಷ್ಟೊಂದು ಅರೇಬಿಕಾ ಚೆನ್ನಾಗಿ ಬರಲ್ಲ, ರೋಬಸ್ಟನೇ ಜಾಸ್ತಿ. ಹಾಗಾಗಿ ನಾವು ಅರೇಬಿಕಾ ಬೆಳೆಯೋದು ಕಮ್ಮಿನೇ. ನೋಡಿ, ಕಸ ಎಲ್ಲ ಸೊಪ್ಪು ಎಲ್ಲ ಕೊಯ್ದಿದ್ದಾರೆ, ಅದನ್ನೆಲ್ಲ ಬೇರ್ಪಡಿಸ್ಬೇಕು. ಬರೀ ಹಣ್ಣು ಸಿಕ್ಕಿರೋದೇ ಕಮ್ಮಿ. ನೋಡಿ, ಬರೀ ಹಣ್ಣು ಕೊಯ್ದರೆ ಅದರಲ್ಲಿ ಚೆನ್ನಾಗೂ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ಆಮೇಲೆ ನಮಗೆ ರೇಟ್ ಕೂಡ ಚೆನ್ನಾಗಿ ಸಿಗುತ್ತೆ. ಆದರೆ ಹಣ್ಣು ಕಾಯಿನ ಕುಯಿಸ್ದೆ ಸ್ವಲ್ಪ ದಿನ ಹಣ್ಣಾಗಲಿ ಅಂತ ಬರೀ ಹಣ್ಣನ್ನೇ ಕೊಯ್ದರೆ ಬಂದಿರೋದು ಫಸಲು ನಮಗೆ ಸಿಗೋಲ್ಲ ಫುಲ್ಲಾಗಿ. ಅದಕ್ಕೆ ಜನ ಕೂಡ ಸಿಗೋಲ್ಲ ಕೊಯ್ಯೋದಕ್ಕೆ. ಜನ ಬಂದಾಗ ಹಣ್ಣು ಕಾಯಿ ಒಟ್ಟಿಗೆ ಕುಯ್ಸಿದ್ದೀವಿ ಈ ಸತಿ. ಆದರೆ ಇದರಲ್ಲಿ ನೋಡಿ, ಜಾಸ್ತಿ ಕಾಯಿನೇ ಇದೆ ಹಣ್ಣಿಗಿಂತ. ಹಾಗಾಗಿ ರೇಟು ಸ್ವಲ್ಪ ಕಮ್ಮಿ ಆಗುತ್ತೆ ಇದನ್ನು ಕೊಡಬೇಕಾದ್ರೆ, ಒಣಗಿಸಿ ಅದನ್ನು ಫ್ರೆಶ್ ಮಾಡಿ ಕೊಡಬೇಕಾದ್ರೆ. ಹಾಗೆ ಇದು ಬರೀ ಹಣ್ಣಿದ್ದಾಗ ಅದನ್ನು ಪಲ್ಪರಿಗೆ ಹಾಕ್ತೀವಿ. ಪಲ್ಪರ್ ಅಂದರೆ ಬೇಳೆನ ಸಪ್ರೇಟ್ ಮಾಡುವಂಥ ಪ್ರೊಸೀಜರು. ತುಂಬ ಹಣ್ಣಾಗಿರುವಂಥದ್ದು ಇದ್ದರೆ ಮಾತ್ರ ಪಲ್ಪರಿಗೆ ಹಾಕ್ತೀವಿ. ಆದರೆ ಇಲ್ಲಿ ಸ್ವಲ್ಪ ಇರೋದ್ರಿಂದ ಪಲ್ಪರಿಗೆ ಹಾಕೋಕ್ಕಾಗೋದಿಲ್ಲ. ಹಣ್ಣು ಸ್ವಲ್ಪ ಇರೋದ್ರಿಂದ ಕಾಯಿನೇ ಜಾಸ್ತಿ ಇದೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕು. ಥ್ಯಾಂಕ್ ಯು ಆಲ್.